ಈಗ ಹಿಂದಿನ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾರ್ಕ್ಸ್ ಆ್ಯಡ್ ಮಾಡಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಗ್ರೇಡ್ ಕೊಡ್ತೀನಂತ ಯಾವಾಗ ಹೇಳಿರೋದು? ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಅದು ನನ್ನ ಪ್ರಕಾರ ಗ್ರೇಡ್ ಮುಂಚೆನೇ ಅನೌನ್ಸ್ ಮಾಡಬೇಕಿತ್ತು. ಅವರು ಗ್ರೇಡ್ ಮುಂಚೆನೇ ಅನೌನ್ಸ್ ಮಾಡ್ತಿದ್ರೆ ಚೆನ್ನಾಗಿರೋದು, ವಿದ್ಯಾರ್ಥಿಗಳಿಗೆ ಚೆನ್ನಾಗಿರೋದು. ಅಂದರೆ ಗ್ರೇಡ್ ಯಾಕೆ ಮಾಡಿರೋದು ಹೇಳ್ರಿ? ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಪಾಸ್ ಆಗಲಿ ಅಂತಲ್ಲ. ಸರ್ಕಾರದಿಂದ ಅವರು 13 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬೋದಿತ್ತು. ಬಟ್ ಗ್ರೇಡ್ ತಂದಿರೋದು ಭಾಳ ಅಂದರೆ ಭಾಳ ತೊಂದರೆ ಆಗುತ್ತೆ. ಇವಾಗ ಥರ್ಡ್ ಲ್ಯಾಂಗ್ವೇಜಿಗೆ ಗ್ರೇಡ್ ಮಾಡಿದ್ದಾರೆ, ಹೌದಾ? ಥರ್ಡ್ ಲ್ಯಾಂಗ್ವೇಜಲ್ಲಿ ಬರೀ ಹಿಂದಿ ಅಷ್ಟೇ ಬರೋಲ್ಲ, ಥರ್ಡ್ ಲ್ಯಾಂಗ್ವೇಜಲ್ಲಿ ಭಾಳಷ್ಟು ಬರ್ತವೆ. ಅಂದರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ 10 ಲ್ಯಾಂಗ್ವೇಜ್ ಇದಾವೆ ಥರ್ಡ್ ಲ್ಯಾಂಗ್ವೇಜ್. ಯಾವ್ದಾದ್ರು ಅಂದರೆ ಹಿಂದಿ ಇದೆ, ಹಿಂದಿ ಜೊತೆ ಕನ್ನಡ ಇದೆ, ಕನ್ನಡ ಜೊತೆ ಇಂಗ್ಲೀಷು ಇದೆ, ಮತ್ತು ಸಂಸ್ಕೃತ ಇದೆ, ತುಳು ಇದೆ, ಮರಾಠಿ ಇದೆ, ಮತ್ತು ಉರ್ದು ಇದೆ, ಅರಬಿಕ್ ಇದೆ. ಇವೆಲ್ಲ ಥರ್ಡ್ ಲ್ಯಾಂಗ್ವೇಜಲ್ಲಿ ಬರ್ತಾರೆ. ಇವರೆಲ್ಲ ಥರ್ಡ್ ಲ್ಯಾಂಗ್ವೇಜ್ ಬಂದವರು ಇವೆಲ್ಲ ಲ್ಯಾಂಗ್ವೇಜ್ ಭಾಳ ಪ್ರಾಬ್ಲಮ್ ಆಗುತ್ತೆ ಮುಂದೆ ಮಕ್ಕಳಿಗೆ. ಇವಾಗ ನೋಡಿರಿ, ಥರ್ಡ್ ಲ್ಯಾಂಗ್ವೇಜ್ ಯಾಕೆ ಓದೋದು ಅಂದರೆ ಅವರಿಗೆ ಮುಂದೆ ಬೆನಿಫಿಟ್ ಸಿಗಲಿ ಅಂತ. ಇವಾಗ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಬೇಡ ಅಂದರೆ ಉರ್ದು ತೊಗೊತಾರೆ. ಉರ್ದು ಯಾಕೆ ತೊಗೊತಾರೆ ಮಕ್ಕಳು? ಮೈನಾರಿಟಿ ಮಕ್ಕಳು ಎಸ್ಪೆಷಲಿ ಉರ್ದು ತೊಗೊತಾರೆ. ಉರ್ದು ಯಾಕೆ ತೊಗೊತಾರೆ ಅಂದರೆ ಮುಂಚೆ ಅವರು ಫ್ಯೂಚರಲ್ಲಿ ಜಾಬ್ ಸಿಗಲಿ ಅಂತ. ಅಂದರೆ ಉರ್ದು ಅಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಆ ಕಾಂಪಿಟೇಷನಲ್ಲಿ ಅವರು ಮುಂದೆ ಹೋಗಿ ಯಾವುದಾದ್ರೂ ಒಂದು ಟೀಚರ್ ಕೆಲಸನೋ ಬೇರೆ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತಂತ ಥರ್ಡ್ ಲ್ಯಾಂಗ್ವೇಜ್ ಈ ಥರ ತೊಗೊತಾರೆ. ಈ ಥರ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ಕೊಟ್ಟಿರೋದು ಒಂದು ಸ್ವಲ್ಪ ಭಾಳ ತಪ್ಪು ಅನಿಸ್ತಾ ಇದೆ. ಯಾಕಂದರೆ ಮಾರ್ಕ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಮಾರ್ಕ್ಸ್ ಈಗ ಲಾಸ್ಟ್ ಟೈಮ್ 625 ಇತ್ತು, ಈ ಸತಿ 525 ಅಂದರೆ ಇದು ಸ್ಟೂಡೆಂಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ನೋಡಿರಿ, ಅದು 625 ಲಾಸ್ಟ್ ಇಯರ್ ಇತ್ತಲ್ಲ, ಈ ವರ್ಷ 525 ಮಾಡಿದ್ದಾರೆ. ಭಾಳ ಅಂದರೆ ಭಾಳ ಎಫೆಕ್ಟ್ ಆಗಿರುತ್ತೆ. ಯಾವ ಥರ ಅಂದರೆ ಇವಾಗ ಮಕ್ಕಳು ನೋಡ್ರಿ, ಮನೆಯಲ್ಲಿ ಭಾಳಷ್ಟು ಇವಾಗ ಚಾಲೆಂಜ್ ಮಾಡ್ತಾರೆ. ಯಾವ ಥರ ಅಂದರೆ ಅವ್ರ ಫ್ರೆಂಡ್ ಜೊತೆ ಚಾಲೆಂಜ್ ಮಾಡ್ತಾರೆ, ಅವ್ರ ಮನೆ ಅಕ್ಕಪಕ್ಕದಲ್ಲೂ ಚಾಲೆಂಜ್ ಮಾಡ್ತಾರೆ, ರಿಲೇಟಿವ್ಸ್ ಕಡೆ ಚಾಲೆಂಜ್ ಮಾಡ್ತಾರೆ. ನಾನು ಇಷ್ಟು ಮಾರ್ಕ್ಸ್ ತೊಗೊತೀನಿ, 600 ಮಾರ್ಕ್ ಕ್ರಾಸ್ ಮಾಡ್ತೀನಿ, ನಾನು 610 ತೊಗೊತೀನಿ, 625 625ನೇ ತೊಗೊತೀನಿ. ಇವಾಗ ಒಂದು ಸತಿ ಕಮ್ಮಿ ಮಾಡಿಬಿಟ್ರೆ ಆ ಮಕ್ಕಳದ್ದು ಆಸೆ ಎಲ್ಲ ನಿರಾಸೆ ಆಗಿಬಿಡೋದು, ಹೌದಲ್ಲ? ಮಕ್ಕಳು ಏನು ಮಾಡ್ತಾರೆ, ಒಂಥರ ಇವಾಗ ಮಕ್ಕಳು ಇದು ಮನಸ್ಸು ಹೆಂಗಂದ್ರೆ ಭಾಳ ಸೂಕ್ಷ್ಮ. ಅದು ಆಸೆಗೆ ಇವರು ಒಂಥರ ನಿರಾಸೆ ಆದಂಗೆ ಆಗುತ್ತೆ ಮಕ್ಕಳಿಗೆ. 625 ಮಾರ್ಕ್ಸ್ ಪೂರ್ತಿ ಈ ವರ್ಷ ಪೂರ್ತಿ ಮಾರ್ಕ್ಸ್ ಇದ್ರೆ ಭಾಳ ಚೆನ್ನಾಗಿ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಈಗ ಗ್ರೇಡ್ ಕೊಟ್ಟಿದ್ದಾರಲ್ಲ ಸರ್, ಇದ್ರ ಬಗ್ಗೆ ನೀವು ಗೌರ್ಮೆಂಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರೇಡ್ ಕೊಟ್ಟಿದ್ದಾರಲ್ಲ, ಇವಾಗ ನಾನು ಏನು ಹೇಳಿದೆ, ಇವಾಗ ನನ್ನ ಮಾತು ಭಾಳ ಜನ ನನ್ನ ಮಾತಿಗೆ ಸ್ವಾಗತ ಮಾಡ್ತಾರೆ, ಭಾಳ ಜನ ನನ್ನ ಮಾತಿಗೆ ವಿರೋಧನೂ ಮಾಡ್ತಾರೆ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ 625 ಮಾರ್ಕ್ಸ್ ಇದ್ದರೆ ಒಳ್ಳೇದು. ಇವಾಗ ನೋಡಿರಿ, ಇವಾಗ ಮುಂಚೆ ಹೇಳಿದೆ ನಾನು, ಈ ಜನ್ರೇಷನ್ ಹೆಂಗಪ್ಪ ಅಂದರೆ ಭಾಳ ಸೂಕ್ಷ್ಮವಾದ ಜನ್ರೇಷನ್. ಏನಾದರೂ ಒಂದು ಸ್ವಲ್ಪ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆದ್ರೂ ಅವ್ರು ಬೇರೆ ಥರ ಯೋಚನೆ ಮಾಡಿಬಿಡ್ತಾರೆ. ಕೆಲವು ಮಕ್ಕಳು ಏನು ಸೂಸೈಟಿಗೆಲ್ಲ ಅಟೆಂಪ್ಟ್ ಮಾಡೋಕ್ಕೆ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ವರ್ಷ ಇದು ಮಧ್ಯದಲ್ಲಿ ಇವಾಗ ಮೊನ್ನೆ ಅನೌನ್ಸ್ ಮಾಡಿರೋದು ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದಕ್ಕೋಸ್ಕರ ಆದಷ್ಟು ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಿಂದಿನೂ ಸೇರಿಸಿ ಪೂರ್ತಿ 625 ಮಾರ್ಕ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ಬೇಕಿದ್ರೆ ಏನು ತೀರ್ಮಾನ ಇರುತ್ತೆ ಆ ತೀರ್ಮಾನಕ್ಕೆ ಮಾಡ್ಕೊಳ್ಳಿ ಸರ್ಕಾರ. ಬಟ್ ಈ ವರ್ಷ ಮಾತ್ರ ಪೂರ್ತಿ ಮಾರ್ಕ್ಸ್ ಕೊಟ್ಟು ಇದು ಮಾಡಿದರೆ ಚೆನ್ನಾಗಿದೆ. ಯಾಕಂದರೆ ಇವಾಗ ನೋಡ್ರಿ, ಹಿಂದಿ ಅಷ್ಟೇ ಅಲ್ಲ ಥರ್ಡ್ ಲ್ಯಾಂಗ್ವೇಜ್. ಇವಾಗ ಎಬೋವ್ 40% ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡವರು ಇದ್ದಾರೆ. ಇಂಗ್ಲೀಷು ಇದೆ ಥರ್ಡ್ ಲ್ಯಾಂಗ್ವೇಜ್, ಅರಬಿಕು ಇದೆ, ಮತ್ತು ಉರ್ದುನೂ ಇದೆ ಥರ್ಡ್ ಲ್ಯಾಂಗ್ವೇಜ್, ತುಳು ಇದೆ, ತೆಲುಗು ಇದೆ. ಇದೆಲ್ಲ ಇವ್ರೇನು ಮಾಡ್ತಾರೆ, ಬಿಟ್ಬಿಡ್ತಾರೆ, ನೆಗ್ಲಿಜೆನ್ಸಿ ಮಾಡ್ತಾರೆ ಥರ್ಡ್ ಲ್ಯಾಂಗ್ವೇಜ್. ಎಸ್ಪೆಷಲಿ ಕನ್ನಡಕ್ಕೆ ಅಂದರೆ ಭಾಳ ತೊಂದರೆ ಆಗುತ್ತೆ. ಕನ್ನಡ ಅಬೌಟ್ 40% ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ನೋಡಿದ್ದಾರೆ ಮಕ್ಕಳು. ಅವ್ರೇನು ಮಾಡ್ತಾರೆ, ಕನ್ನಡಗೂ ನೆಗ್ಲಿಜೆನ್ಸಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇದು ಥರ್ಡ್ ಲ್ಯಾಂಗ್ವೇಜ್ ಈ ಥರ ಗ್ರೇಡ್ ಕೊಟ್ಟಿರೋದು ನನಗೆ ಒಂದು ಸ್ವಲ್ಪ ಯಾಕೋ ಇಷ್ಟ ಆಗಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.